ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ನಮಸ್ಕಾರ. ಬದುಕು ಜಟಕಾ ಬಂಡಿಗೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಥೆ ನನ್ನನ್ನ ಒಂದು ಗೊಂದಲದಲ್ಲಿ, ಸಂಕಟದಲ್ಲಿ ಸಿಕ್ಕಾಕ್ಸಿದೆ. ಈ ಕಥೆಯನ್ನ ಹೇಳ್ತಾ ನನಗೆ ನಾವು ಹಿಂದೆ ಚಿತ್ರದಲ್ಲಿ ನೋಡಿದ ಒಂದು ಕಥೆಯ ನೆನಪಾಗ್ತಾ ಇದೆ. ಒಬ್ಬಾಕೆ ಇರ್ತಾಳೆ, ಬಹಳ ಸುಂದರವಾದ ಹುಡುಗಿ. ಆ ಹುಡುಗಿಯನ್ನ ವರಿಸಲು ಮೂವರು ಬರ್ತಾರೆ. ಮೂವರು ಸಮನಾದ ಗುಣಗಳನ್ನು ಹೊಂದಿದವರು, ಮೂವರು ಬಹಳ ಬುದ್ಧಿವಂತರು, ಧೈರ್ಯವಂತರು. ಆದರೆ ಮೂವರಲ್ಲಿ ಒಬ್ಬರು ಮಾತ್ರ ಅವಳನ್ನ ವರಿಸೋದಕ್ಕೆ ಸಾಧ್ಯ. ಕೊನೆಯಲ್ಲಿ ಯಾವ ವ್ಯಕ್ತಿ ಅವಳನ್ನ ವರಿಸ್ತಾನೆ ಅನ್ನೋದು ಕಥೆ. ಆ ಹುಡುಗಿಗೆ ಸಿಕ್ಕಾಪಟ್ಟೆ ದ್ವಂದ್ವ ಇರುತ್ತೆ, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ. ಹಾಗೆ ಒಂದು ದ್ವಂದ್ವದಲ್ಲಿ ಇವತ್ತು ನಾನು ಸಿಕ್ಕಾಕೊಂಡಿದ್ದೀನಿ. ಇವತ್ತು ಬದುಕು ಜಟಕಾ ಬಂಡಿಗೆ ಯಾವ ಮೂವರು ಬರಲಿದ್ದಾರೆ, ಆ ಮೂವರಲ್ಲಿ ಏನು ಸಂಬಂಧ ಇದೆ, ಆ ಮೂವರಿಗೆ ಏನು ಸಿಗಬೇಕಾಗಿದೆ, ಆ ಮೂವರಲ್ಲಿ ಯಾರಿಗೆ ಸಿಗಬೇಕಾಗಿರುವಂಥದ್ದು ಸಿಗುತ್ತೆ, ಇವೆಲ್ಲವನ್ನ ನೋಡೋಣ. ಇವತ್ತಿನ ಕಥೆಯನ್ನ ವಿವರಿಸಲು ಮೊದಲು ಬರ್ತಾ ಇರೋರು ಅಶ್ವಿನಿಯವರು. ಅಶ್ವಿನಿಯವರು ಯಾವ ಸಮಸ್ಯೆಯನ್ನ ನಮ್ಮ ಮುಂದೆ ತರಲಿದ್ದಾರೆ, ಹೇಗೆ ಅದು ಬಗೆಹರಿಯುತ್ತೆ ನೋಡೋಣ ಬನ್ನಿ. ಅಶ್ವಿನಿಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ನಮಸ್ಕಾರ ಅಶ್ವಿನಿ. ನಮಸ್ಕಾರ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಮೈಸೂರಿಂದ ಮೇಡಮ್. ಮೈಸೂರಿಂದ. ಮೈಸೂರು ಯಾವ ಜಾಗಮ್ಮ? ಮೇಡಮ್ ಮೈಸೂರು ಗಾಂಧಿನಗರ 11ನೇ ಕ್ರಾಸ್ ಮೇಡಮ್. ನಿಮ್ ತಂದೆ ತಾಯಿ ಬಗ್ಗೆ ಹೇಳಿ ಅಶ್ವಿನಿ. ಮೇಡಮ್ ನಮ್ಮ ತಂದೆ ಕ್ಯಾಸ್ಟ್ ಬೇರೆ, ನಮ್ಮ ತಾಯಿ ಕ್ಯಾಸ್ಟ್ ಬೇರೆ ಮೇಡಮ್. ಅವ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಬಂದಿದ್ದು, ಪ್ರೀತಿ ಮಾಡಿ ಮದುವೆ ಆಗಿದೆ ಮೇಡಮ್. ನಮ್ಮ ತಾಯಿ ಓಡ್ ಬಂದ್ಬಿಟ್ರು ನಮ್ಮ ತಂದೆ ಜೊತೆನೆ. ಅದಕ್ಕೋಸ್ಕರ ನಮ್ಮ ತಾಯಿ ಮನೆ ಕಡೆಯವ್ರು ನಮ್ಮ ತಾಯಿನ ಮತ್ತೆ ಸೇರಿಸ್ಲೇ ಇಲ್ಲ. ಇದುವರೆಗೂ ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಮೇಡಮ್. ಪಕ್ಕದಲ್ಲಿ ಕೂತಿದ್ರು ನಾವು ನೋಡಕ್ಕಾಗಲ್ಲ ಮೇಡಮ್ ಅವ್ರು ಯಾರು ಅಂತ. ಯಾರು ಅಂತ ಪರಿಚಯನೇ ಇಲ್ಲ ಮೇಡಮ್. ಎಷ್ಟು ವರ್ಷದಿಂದ ನಡೆದಿದ್ದಮ್ಮ? ಮೇಡಮ್ ಅದು ಒಂದು 27-28 ವರ್ಷ ಆಯ್ತು ಮೇಡಮ್. ನೀವೆಷ್ಟು ಜನಮ್ಮ? 3 ಜನ ಮೇಡಮ್. ಅಣ್ಣ ತಮ್ಮಂದ್ರು? ನೀವು ದೊಡ್ಡವರಾ? ಇಲ್ಲ ಮೇಡಮ್, ಅಣ್ಣ ಇದ್ದಾನೆ. ಅಣ್ಣ ಹುಟ್ಟಿ 5 ವರ್ಷದ್ಮೇಲೆ ನಾನು ಹುಟ್ಟೆ, ಆಮೇಲಿಂದ ನನ್ನ ತಮ್ಮ ಮೇಡಮ್. ತಮ್ಮ. ಓಕೆ. ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು? ಮೇಡಮ್ ನಮ್ಮ ತಂದೆ ಅವಾಗ ಬಂದಾಗ ಮಾಮೂಲಿ ಸೋಪ್ ಮರೋದು, ಹೊರಗಡೆ ಆ ಥರ ಕೆಲಸ ಮಾಡ್ತಾ ಇದ್ರು ಮೇಡಮ್. ನಮ್ಮ ಅಣ್ಣ ಹುಟ್ಟಿದ್ಮೇಲೆ ಕೂಲಿ ಕೆಲಸನೇ ಮಾಡ್ತಾ ಇದ್ರು. ನಮ್ಮ ಅಣ್ಣ ಹುಟ್ಟಿ ನಾನು ಹುಟ್ಟಾದ್ಮೇಲೆ ಒಂದು 5-6 ತಿಂಗಳಾದ್ಮೇಲೆ ನನ್ನ ತಂದೆ ಗೌರ್ಮೆಂಟ್ ಕೆಲಸ ಸಿಕ್ತು ಮೇಡಮ್. ಡಿಪ್ಲೊಮಾ ಇಂಜಿನಿಯರ್ ಇಂಗ್ಲೀಷ್ ಮೇಡಮ್ ಅವ್ರು ಓದಿದ್ದು. ಅವ್ರಿಗೆ KSRTC ನಲ್ಲಿ ಕೆಲಸ ಸಿಕ್ತು ಮೇಡಮ್, ಮೆಕ್ಯಾನಿಕ್ ಆಗಿ. ಅವಾಗೆಲ್ಲ ಮೇಡಮ್ ಕಡಿಮೆ ಸಂಬಳ ಬರ್ತಾ ಇತ್ತು ಮೇಡಮ್ KSRTC. ಅದಕ್ಕೋಸ್ಕರ ನಮ್ಮ ತಾಯಿ ಬಾಟ್ಲು ತೊಳೆಯೋ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರು ಮೇಡಮ್. ನಮ್ಮ 3 ಜನನು ಸಾಕಿದ್ರು ಮೇಡಮ್. ಸ್ಕೂಲ್ಗೆ ಏನಾದ್ರು ಹೋಗಿದ್ದೀರಾ? ಹ್ಞೂ ಮೇಡಮ್, ಓದಿದ್ದೀನಿ. ಯಾರು ಎಷ್ಟು ಓದಿದ್ದೀರಮ್ಮ? ಮೇಡಮ್ ನಮ್ಮ ಅಣ್ಣ 2nd ಇಯರ್ PU ಓದಿದ್ದಾನೆ. ನಾನು 10th ಸ್ಟ್ಯಾಂಡರ್ಡು ಬಿಟ್ಬಿಟ್ಟು ಅರ್ಧ ಓದಿದ್ದೀನಿ ಮೇಡಮ್. ಅವಾಗ ತಾಯಿಗೆ ತುಂಬಾ ಹುಷಾರಿಲ್ಲ ಅಂತ ನಾನು ಬಿಟ್ಬಿಟ್ಟೆ. ತಮ್ಮ 8ನೇ ಕ್ಲಾಸ್ ಓದಿದ್ದಾನೆ ಮೇಡಮ್. ತಾಯಿಗೆ ಹುಷಾರಿಲ್ಲ ಅಂದ್ರಲ್ಲ, ಏನಾಗಿತ್ತಮ್ಮ? ಮೇಡಮ್ ಅವ್ರಿಗೆ ಹುಷಾರಿಲ್ಲ, ಮಧ್ಯೆ ಬಾಟ್ಲು ತೊಳೆಯಕ್ಕೆ ಹೋಗ್ತಿದ್ರಲ್ಲ ಮೇಡಮ್. ಹುಷಾರಿಲ್ಲ ಅಂತ ಮನೇಲಿ ಮಲ್ಕೋತಾ ಇದ್ರು ಮೇಡಮ್. ನಮಗೆ ದುಡ್ಡು ಇರ್ತಾ ಇರಲಿಲ್ಲ ಟೆಸ್ಟ್ ಮಾಡ್ಸೋಕ್ಕೆಲ್ಲ ಆಸ್ಪತ್ರೆಗೆಲ್ಲ. ಅಪ್ಪಂಗೆ ಬರ್ತಾ ಇತ್ತು ಸಂಬಳ, ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅವರು ರಜಾ ಆಗ್ತಾ ಇದ್ರು. ಸ್ವಲ್ಪ ದಿನ ಆದ್ಮೇಲೆ ಅಮ್ಮಂಗೆ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿದ್ವಿ ಮೇಡಮ್. ಅಡ್ಮಿಟ್ ಮಾಡಿದ್ಮೇಲೆ ಅವರು ಕರೆಕ್ಟಾಗಿ ಹೇಳಿಲ್ಲ ಮೇಡಮ್ ಏನಾಗಿದೆ ಅವ್ರಿಗೆ ಅಂತೇಳಿ, ಏನೂ ಹೇಳಿಲ್ಲ. ಆಮೇಲಿಂದ ಗೋಪಾಲಗಡ ಆಸ್ಪತ್ರೆ ಅಂತ ಇದೆ ಮೈಸೂರಿನಲ್ಲಿ, ಡಿಪಾರ್ಟ್ಮೆಂಟ್ ಕಡೆ ನಮ್ಮ ತಂದೆ ಕಡೆದು. ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಮೇಡಮ್. ಅಲ್ಲಿ ತುಂಬ ಸೀರಿಯಸ್ ಆಗೋಯ್ತು. ಅದಕ್ಕೋಸ್ಕರ ಕೇರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದರು. ಅಲ್ಲೋದ್ಮೇಲೆ ಕಿಡ್ನಿ ಫೇಲ್ ಅಂತ ಗೊತ್ತಾಯ್ತು ಮೇಡಮ್. ಎಷ್ಟು ವಯಸ್ಸಮ್ಮ? ಮೇಡಮ್ ಅಮ್ಮಂಗೆ 37-38 ವರ್ಷ ಮೇಡಮ್. ತಿರೋಗ್ಬಿಟ್ರು. ಎಷ್ಟು ವರ್ಷ ಆಯ್ತು ಮೇಡಮ್? ಅಮ್ಮ ತಿರೋಗಿ ತಿಂಗಳು 18ನೇ ತಾರೀಕಿಗೆ 3 ವರ್ಷ ಆಯ್ತು ಮೇಡಮ್. ತಂದೆಯವ್ರು ಅಮ್ಮನ ನೋಡ್ಕೋತಾ ಇದ್ರಾ? ಹ್ಞೂ ಮೇಡಮ್. ನಮ್ಮ ತಂದೆನೂ ಕೆಲಸ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ ಮೇಡಮ್. ನಾವೆಲ್ಲ ಚಿಕ್ಕವರು ಮೇಡಮ್. ಸ್ಕೂಲ್ಗೆಲ್ಲ ಹೋಗ್ತಾ ಇದ್ವಿ ಅಂತ ಅಮ್ಮನ ನೋಡ್ಕೋಬೇಕಿತ್ತಲ್ಲ ಮೇಡಮ್. ಅದಕ್ಕೋಸ್ಕರ ತಂದೆ ಕೆಲಸ ಕರೆಕ್ಟಾಗಿ ಹೋಗ್ದಂತ 15 ದಿನ ಎಲ್ಲ 1 ವಾರ ಹೋಗೋರು, ಕೆಲ್ಸಕ್ಕೆ ರಜಾ ಹಾಕಿ ಅಮ್ಮನ ನೋಡ್ಕೋತಾ ಇದ್ರು ಮೇಡಮ್. ಆಮೇಲಿಂದ ಫುಲ್ಲು 1-2-3 ತಿಂಗಳು ಗ್ಯಾಪ್ ಆಗಿ ಕೆಲ್ಸಕ್ಕೆ ಹೋಗ್ದಂತೆ ಅಮ್ಮನೇ ನೋಡ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ರು. ಆಸ್ಪತ್ರೆಯಲ್ಲಿ ಅಮ್ಮನೂ ತಿರೋದ್ರು. ಆ ಯೋಚನೆಯಿಂದ ಅಪ್ಪನೂ ಕುಡಿಯೋ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಂಡತಿನೇ ಹೊಟ್ಟೋದು ಅನ್ಕೊಂಡು ಯೋಚನೆ ಮಾಡಿದ್ರು ಮೇಡಮ್. ಯೋಚನೆ ಮಾಡಿ ಅಮ್ಮ ಸತ್ತಿ 6 ತಿಂಗಳಿಗೆ ತಂದೆನೂ ತಿರೋದ್ರು ಮೇಡಮ್. ಇವ್ರು ಹೇಗೆ ತೀರ್ಬೋದ್ರಮ್ಮ? ಮೇಡಮ್ ಇವರು ತಾಯಿ ಯೋಚನೆಯಿಂದ ಅವರು ಡ್ರಿಂಕ್ಸ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಸೊ ಅವರಿಬ್ರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೇನೋ ಅಲ್ವಾ? ಹ್ಞೂ ಮೇಡಮ್. ಅದಾದ್ಮೇಲಿಂದ ನೀವು ಮೂವರು ಅಲ್ಲೇ ಇದ್ದೀರಾ? ಮೈಸೂರಲ್ಲೇ ಇದ್ದೀರಾ? ಮೈಸೂರಲ್ಲೇ ಇದ್ದೀವಿ ಮೇಡಮ್. ಮನೆ ಯಾರ್ದಮ್ಮ ಅದು?
ಮನೆ ಮೇಡಮ್ ನಾವು ಮೊದಲು ಬಾಡಿಗೆ ಮನೇಲಿ ಮೇಡಮ್ ಇದ್ದಿದ್ದು. ಅಪ್ಪ ಅಮ್ಮ ಇದ್ದಾಗ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿದ್ವಿ, ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಾ ಇದ್ರು ಮೇಡಮ್. ಬಾಡಿಗೆ ಮನೇಲೇ ಇದ್ದಿದ್ದು ನಾವು. ಇದ್ಮೇಲೆ ಅಪ್ಪ ಅಮ್ಮ ಸತ್ಮೇಲೆ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪಂಗೆ ಒಬ್ರಿಗೆ ಮದುವೆ ಆಗಿಲ್ಲ ಮೇಡಮ್. ತಂದೆಗೆ ಹುಡ್ತವ್ರು 5 ಜನ ಇದ್ದಾರೆ, ಆದರೆ ನಮ್ಮ ತಂದೆನೇ ಒಬ್ಬರೇ ದೊಡ್ಡವರು. ಅವ್ರಿಗೊಬ್ರಿಗೆ ಇದ್ದಿದ್ದು ಗೌರ್ನಮೆಂಟ್ ಕೆಲಸ, ಇನ್ನೆಲ್ಲ ಕೂಲಿ ಕೆಲಸ, ಆಟೋ ಓಡಿಸ್ತಾರೆ ಮೇಡಮ್. ಅದಾಗಿ ಅವ್ರಿಗೂ ಒಂದೇ ಮನೆ ಇರೋದು ಮೇಡಮ್. ಅವರು ತುಂಬಾ ಬಡವರು. ಅವ್ರಿಗೆ ಮದುವೆ ಆಗಿಲ್ಲ ಅಂತೇಳಿ ಚಿಕ್ಕಪ್ಪ ಇವ್ರಿಗೂ ತಂದೆ ತಾಯಿ ಇಲ್ಲ, ತೀರೋಗ್ಬಿಟ್ಟು ನಮ್ಮ ಅಣ್ಣನ ಮಕ್ಕಳು ಅಂತೇಳಿ ನನ್ನನ್ನು ಕರ್ಕೊಂಡೋಗಿ ಇಟ್ಕೊಂಡ್ರು ಮೇಡಮ್. ಚಿಕ್ಕಪ್ಪ ಅಜ್ಜಿ ಇದ್ದಾರೆ ಮೇಡಮ್. ಈಗ ಇನ್ನಿಬ್ರು ಎಲ್ಲಿದ್ದಾರೆ? ಅಣ್ಣ ತಮ್ಮ ಗೊತ್ತಿಲ್ಲ ಮೇಡಮ್. ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್. ಸಂಪರ್ಕ ಇಲ್ಲ ಮೇಡಮ್. ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಈಗ? ಮೇಡಮ್ ನಾನು ಬಟ್ಟೆ ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್. ಇಲ್ಲಿಗೆ ಬಂದಿರೋದೇನು ಅಶ್ವಿನಿ? ಮೇಡಮ್ ಇಲ್ಲಿಗೆ ಬಂದಿರೋ ಉದ್ದೇಶ ನಿಮ್ಮಿಂದ ನಮ್ಮ ತಂದೆ ಕೆಲಸ ನನಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಮೇಡಮ್. ಅದರಿಂದ ಮನೇಲೆಲ್ಲ ಗಲಾಟೆ ಮೇಡಮ್. ಈಗ KSRTC ಅವ್ರು ತೀರು ಹೋಗಿರೋದ್ರಿಂದ ಆ ಕೆಲಸನ ಹೆಣ್ತಿಲ್ದೇ ಇರೋದ್ರಿಂದ ಮಕ್ಕಳಲ್ಲಿ ಯಾರಾದ್ರೂ ಒಬ್ರಿಗೆ ಆ ಕೆಲಸ ಬರಬೇಕು ಅಂತ ಇದೆ. ಹೌದು ಮೇಡಮ್. ಈ ಮೂವರಲ್ಲಿ ಯಾರಿಗ್ ಬೇಕಮ್ಮ ಆ ಕೆಲಸ? ನನಗ್ ಬೇಕು ಮೇಡಮ್. ಅವರಿಬ್ರು ಏನಂತಾರಮ್ಮ? ಅವರು ಬೇಡ ಅಂತಾರೆ, ನನಗ್ ಬೇಕು ಅಂತ ಅವ್ರಂತ ಇದ್ದೀರಾ ಮೇಡಮ್. ನನಗ್ ಬೇಕು ಮೇಡಮ್. ಅವರೆಲ್ಲ ಗಂಡಸು ಮೇಡಮ್, ನಾನು ಒಬ್ಳು ಹೆಂಗಸು ಮೇಡಮ್. ಅವ್ರು ರೋಡಲ್ಲಿ ಮಲ್ಕೊಂಡ್ರು ಎಲ್ಲೇ ಇದ್ರು ಕೇಳೋರಿಲ್ಲ ಮೇಡಮ್. ಅವ್ರು ಹೇಗ್ ಬೇಕಾದ್ರೂ ಜೀವನ ಮಾಡ್ಬೋದು. ನಾನು ಆ ಥರ ಮಾಡೋಕ್ಕಾಗಲ್ಲ ಮೇಡಮ್. ನಂದು ಮದುವೆ ಆಗಿ ನಂದು ಒಂದು ಲೈಫ್ ಅಂತ ಸೆಟ್ಲು ಮೊದಲೇ ಆಗಿರೋ ತಂದೆ ತಾಯಿ ಇದ್ದು ಅವರೇ ಮಾಡಿದ್ದಿದ್ರೆ ನಾನು ನಮ್ಮ ಅಣ್ಣಂಗೆ ಸಿಗ್ಲಿ, ನನ್ನ ತಮ್ಮನಿಗೆ ಸಿಗ್ಲಿ, ಅವರೇ ಚೆನ್ನಾಗಿರ್ಲಿ ಅಂತ ಅನ್ಬೋದಿತ್ತು ಮೇಡಮ್. ಬಟ್ ಆದರೆ ನನಗಿನ್ನೂ ಲೈಫಲ್ಲಿ ಏನೂ ಸೆಟ್ಲ್ ಆಗಿಲ್ಲ ಮೇಡಮ್. ನಾನು ಒಂಟಿ ಹೆಣ್ಣು ಎಲ್ಲಿ ಬಾಳಕ್ಕಾಗುತ್ತೆ ಹೇಳಿ ಮೇಡಮ್. ಎಷ್ಟು ವಯಸ್ಸು ಅಶ್ವಿನಿ ನಿಮಗೆ? ಮೇಡಮ್ ಈಗ ನೆನ್ನೆ ಬರ್ತ್ಡೇ ಆಯ್ತು ಮೇಡಮ್. ನೆನ್ನೆ ಹುಟ್ಟಿದ. ಥ್ಯಾಂಕ್ ಯು ಮೇಡಮ್. 22 ಮೇಡಮ್. ಓಕೆ. ನಿಮ್ಮ ಮೂವರಲ್ಲಿ ಯಾರಾದ್ರೂ ಒಬ್ಬರಿಗೆ ಆ ಕೆಲಸ ಸಿಗುತ್ತೆ? ಹೌದು ಮೇಡಮ್. ಸಿಗಬೇಕು, ನನಗೆ ಸಿಗಬೇಕು ಮೇಡಮ್. ನಿಮಗೆ ಸಿಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ಅವ್ರು ನಮಗೆ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಚಿಕ್ಕಪ್ಪನ ಆಶ್ರಯದಲ್ಲಿ ಈಗಿದ್ದೀರಿ? ಹೌದು ಮೇಡಮ್. ಆಶ್ರಯ ಮೇಡಮ್ ಇದ್ರೂ ಕೂಡ ಅವರಿಂದ ನನಗೇನು ಹೆಲ್ಪ್ ಇಲ್ಲ ಮೇಡಮ್. ನಾನು ದುಡ್ದು ನಾನು ತಿನ್ಬೇಕು ಮೇಡಮ್. ನ್ಯಾಚುರಲಿ. ಇನ್ನೊಂದು ಮೇಡಮ್, ಇವಾಗ ನಮ್ಮ ಚಿಕ್ಕಪ್ಪಂಗೆ ಇನ್ನೂ ಮದುವೆ ಆಗಿಲ್ಲ ಮೇಡಮ್. ನಮ್ಮ ಅಜ್ಜಿಗೂ ತುಂಬಾ ವಯಸ್ಸಾಗಿದೆ. ಚಿಕ್ಕಪ್ಪಂಗೆ ಇವಾಗ ಅವ್ರಿಗೂ ಮದುವೆ ಆಯ್ತು ಅಂತ ಹೇಳಿ ಅವ್ರ ಹೆಂಡತಿ ಬಂದು ಮನೆ ಬಿಟ್ಟು ಹೋಗಂದ್ರೆ ನಾನು ಎಲ್ಲೂ ಹೋಗ್ಲ ಮೇಡಮ್. ಅಜ್ಜಿನೂ ಇವತ್ತು ನಾಳೆ ತೀರೋಯ್ತು ಅಂದ್ರೆ ನನ್ಗೆ ಯಾರು ಆಶ್ರಯ ಹೇಳಿ? ನನ್ನವರು ಅಂತ ಅವರಿಬ್ರು ಬಿಟ್ರೆ ಇವಾಗ ಅವ್ರಿಗೂ ಮದುವೆ ಆದ್ರೆ ನನ್ಗೆ ಯಾರು ಇಲ್ಲ ಮೇಡಮ್. ತಂದೆ ತಾಯಿನೂ ಕಳ್ಕೊಂಡು ತಬ್ಲಿ ಆಗ್ಬಿಟ್ಟಿದ್ವಿ ಮೇಡಮ್. ಕೆಲಸ ಒಂದು ಬಿಟ್ರೆ ಆಶ್ರಯ ನಂಗೆ ಯಾವುದು ಇಲ್ಲ ಮೇಡಮ್. ಅವರು ಅನಾಥರು ಮಾಡ್ಬಿಟ್ಟು ನನಗೂ ಒಂದು ದಾರಿ ಮಾಡ್ದಂತೆ ಹೋದ್ರು ಮೇಡಮ್.